ಏನ್ ಬೇಕು ಕಂದ? ಅದು ಬಲ್ಲ ಅಲ್ಲ ಕಣೋ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅರುಣ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ದಿನ ತುಂಬಾ ವಿಶೇಷವಾಗಿತ್ತು. ಈ ಬಿಡುವೆ ಇಲ್ದಿರೋ ಅಂಥ ಮಾಡರ್ನ್ ವರ್ಲ್ಡಲ್ಲಿ ಮೊಬೈಲ್ ಸ್ಕ್ರೀನಿಂದ ದೂರ ಇರೋದು ಮತ್ತು ನೇಚರ್ ಜೊತೆ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗೋದಕ್ಕೆ ಒಂದು ಡಿಜಿಟಲ್ ಡಿಟಾಕ್ಸ್ ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈವನ್ ಸಂಡೇಸಲ್ಲೂ ಸಹ ನನ್ನ ಫಿಟ್ನೆಸ್ ರುಟೀನ್ ಏನಿದೆ ಅದನ್ನು ಮಿಸ್ ಮಾಡಬೇಕು ಅಂತ ಹೇಳಿ ಸಿನ್ಸ್ 3 ವೀಕ್ಸು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಮೆಡಿಟೇಷನು ಮತ್ತು ಪ್ರಾಣಾಯಾಮ ಮತ್ತು ಬುಕ್ ರೀಡಿಂಗು, ಅದಾದಮೇಲೆ ಎಕ್ಸಸೈಸು ಎಲ್ಲದನ್ನು ಮುಗಿಸ್ಕೊಂಡೆ. ಡಿಜಿಟಲ್ ಡಿಟಾಕ್ಸ್ ಮಾಡೋದು ಅಂತ ಹೇಳಿದ್ರೆ ಮೊಬೈಲ್ನ ಕಂಪ್ಲೀಟಾಗಿ ಬಿಟ್ಬಿಡಬೇಕು ಅಂತಲ್ಲ, ಬದಲಿಗೆ ನಮಗೆ ಮನಃಶಾಂತಿ ಕೊಡೋ ಅಂತ ಆ ಒಳ್ಳೆ ಕ್ವಾಲಿಟಿ ಟೈಮ್ನ ನಮ್ಮ ಜೊತೇಲಿ ಅಥವಾ ನಮ್ಮ ಪ್ರೀತಿ ಮಾಡೋರ ಜೊತೇಲಿ ಸ್ಪೆಂಡ್ ಮಾಡೋದು, ಅದು ಫುಲ್ಲಿ ಕಾನ್ಷಿಯಸ್ ಆಗಿ ಸ್ಪೆಂಡ್ ಮಾಡೋದು. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಫೋನ್ ಇಟ್ಕೊಂಡಿದ್ದೀವಿ ಅಥವಾ ಏನಾದರೂ ಬೇರೆ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಬೇರೆಯವ್ರ ಜೊತೇಲಿ ಇದ್ದರೂ ಸಹ ಅಲ್ಲಿ ಫಿಸಿಕಲಿ ಮಾತ್ರ ಇರ್ತೀವಿ, ಬಟ್ ಮೆಂಟಲಿ ಬೇರೆ ಕಡೆನೇ ನಮ್ಮ ಮೈಂಡ್ ಇರುತ್ತೆ. ಸೊ ಅದರಿಂದ ನಾವು ಕೆಲವೊಂದು ಸತಿ ನಮ್ಮ ಫ್ಯಾಮಿಲಿಗಾಗಲಿ ಅಥವಾ ಲವ್ಡ್ ಒನ್ಸ್ಗಾಗಲಿ ಕಂಪ್ಲೀಟ್ ಟೈಮ್ನ ಕೊಡೋದಕ್ಕಾಗಲ್ಲ ಅಂತ ಅನ್ನಿಸ್ಬಿಡುತ್ತೆ. ಡಿಜಿಟಲ್ ಡಿಟಾಕ್ಸಿಂಗ್ ಅಟ್ಲೀಸ್ಟು ಎವ್ರಿಡೇ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೂ ಅಟ್ಲೀಸ್ಟು ವೀಕ್ಲಿ ಟ್ವೈಸ್ ಆದರೂ ನೀವು ಟ್ರೈ ಮಾಡಿ ನೋಡಿ. ವಾರದಲ್ಲಿ 2 ದಿವಸ ನಮ್ಮ ಫ್ಯಾಮಿಲಿ ಜೊತೆ ಕಂಪ್ಲೀಟಾಗಿ ಯಾವುದೇ ಆಫೀಸ್ ಕಾಲ್ಸ್ ಆಗಲಿ ಅಥವಾ ಪ್ರಾಜೆಕ್ಟ್ ವರ್ಕ್ಸ್ ಆಗಲಿ ಮೊಬೈಲ್ ಫೋನು ಮತ್ತು ಲ್ಯಾಪ್ಟಾಪು ಟಿ ವಿ ಯಾವುದೂ ಇಲ್ಲದೆ ಕಂಪ್ಲೀಟಾಗಿ ನಾವು ಫೋಕಸ್ನ ಫ್ಯಾಮಿಲಿ ಕಡೆ ನಮ್ಮ ಕಡೆ ಕೊಟ್ಟರೆ ನಮ್ಮ ಜೀವನ ತುಂಬಾ ಕಂಟೆಂಟ್ಫುಲ್ಲಾಗಿರುತ್ತೆ. ಇಲ್ಲಿಂದ ನಾನು ಇದು ಪೋಟಿಟುಮ್ಮ ಹೇಳು ಕಂದ. ಎಸ್ಮ ಏನ್ ಬೇಕು ಕಂದ? ಅದು ಬಲ್ಲ ಅಲ್ಲ ಕಣೋ. ಚೂರೆ ಆಯ್ತಾ, ಇದೇ ಲಾಸ್ಟು. ಖಾಲಿ. ಅಯ್ಯೋ, ನಮ್ಮ ಲಾಡು ಇದನ್ನಲ್ಲ, ನನಗೆ ಅವನು ದೊಡ್ಡ ಡಿಸ್ಟ್ರಾಕ್ಷನು. ಸೀರಿಯಸ್ಲಿ ಮಾರ್ನಿಂಗ್ ಟೈಮ್ಸು ಕ್ಯೂಟಾಗಿ ಬಂದು ಮಿಮ್ಮಿ ಬಲ್ಲ ಬಲ್ಲ ಅಂತ ಕೇಳ್ತಿರ್ತಾನೆ. ಅಂದರೆ ಏನಾದರೂ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಹಂಗೆ ಕೇಳ್ತಿರ್ತಾನೆ. ನಾನು ಈ ಕಡೆ ಬೆಲ್ಲ ಮತ್ತು ಹನಿ ಅದೆಲ್ಲ ಯೂಸ್ ಮಾಡ್ತಿರ್ತೀನಲ್ಲ, ನೋಡಿ ಕೇಳ್ತಿರ್ತಾನೆ. ನಾನು ಈ ಕಡೆ ಅಮ್ಮಂಗೆ ಮಲ್ಟಿಗ್ರೈನ್ ಸರಿ ಮಾಡ್ತಿದ್ದೆ, ಇನ್ನೊಂದು ಕಡೆ ಹಾಲಿಟ್ಟಿದ್ದೆ. ಅವನಿಗೆ ಹಾಲು ಕುದಿಸೋವಾಗ ಸ್ವಲ್ಪ ಬೆಲ್ಲ ಹಾಕೋದು ನೋಡಿಬಿಟ್ಟು ಅವನು ಮಮ್ಮಿ ಬೇಕು ಅಂತ ಕೇಳ್ಕೊಂಡಿದ್ದ. ಅವನ್ನ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಹೋಗಿ ನಾನು ಗಂಜಿಯಲ್ಲಿ ಹಾಕಬೇಕಾಗಿದ್ದ ಪೆಪ್ಪರ್ ಪೌಡರ್ನ ತೊಗೊಂಡು ಬಂದು, ಪೆಪ್ಪರು ಮತ್ತು ಜೀರಿಗೆ ಪೌಡರು ಅದನ್ನು ತೊಗೊಂಬಂದು ಹಾಲಲ್ಲಿ ಹಾಕ್ಬಿಟ್ಟೆ. ಏನಪ್ಪ ಹಿಂಗಾಗೋಯ್ತು, ಹಾಲು ಒಡೆದೋದ್ರೆ ಏನಾಗುತ್ತೋ ಅಂತ ಬೆಳಗ್ಗೆ ಒಂದು ಸ್ವಲ್ಪ ಬೇಜಾರಾಯಿತು. ಹಂಗೆ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡ್ತಾ ನಿಂತ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಹಾಲೇನಾದರೂ ಒಡೆದೋಯ್ತು ಅಂತ ಹೇಳಿದ್ರೆ ಉಕ್ಕಿ ಬರೋದಿಲ್ಲ. ಸೊ ಅದಕ್ಕೇನೆ ಡೀಪಾಗಿ ಪ್ರೇಯರ್ ಮಾಡ್ಕೊಳ್ತಾ ಇದ್ದೆ, ಬೆಳಗ್ಗೆ ಹಾಲು ಒಡೆದೋಗ್ಬಾರ್ದಪ್ಪ ಇವತ್ತು ಅಂತ. ಸೊ ಆಮೇಲೆ ನೋಡಿದ್ರೆ ಹಾಲೇನೋ ಒಡೆದೋಗ್ಲಿಲ್ಲ. ಸದ್ಯ ಜೀರಿಗೆ ಪೌಡ್ರ್ ಮಾತ್ರನೇ ಹಾಕಿದರೆ ಏನೂ ಆಗ್ತಿರ್ಲಿಲ್ಲ, ಬಟ್ ಪೆಪ್ಪರ್ ಇದೆಯಲ್ವಾ, ಸೊ ಅದು ಖಾರಕ್ಕೆ ಏನಾದರೂ ಒಡೆದೋಗುತ್ತೇನೋ ಅಂತ ಸ್ವಲ್ಪ ಭಯ ಆಗಿತ್ತು. ಸೊ ಅದಾದಮೇಲೆ ಅದನ್ನೇ ಹಾಗೆ ಕಾಯಿಸಿ ಕುದಿಸ್ಬಿಟ್ಟು ಪಾಪಕ್ಕೆ ಕೊಟ್ಟೆ. ಇನ್ನು ಇವತ್ತಿನ ಹೆಲ್ದಿ ಡ್ರಿಂಕಲ್ಲಿ ನಾನು ಹಾಟ್ ವಾಟರು, ಅದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟು
ಲೆಮನ್ನು ಮತ್ತು ಹನಿನ ಆ್ಯಡ್ ಮಾಡಿಕೊಂಡು ಕುಡಿದ್ರೆ ತುಂಬಾ ಸೂದ್ನಿಂಗ್ ಆಗಿರುತ್ತೆ. ಇದು ತುಂಬ ಹೆಲ್ದಿ ಕೂಡ, ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಮತ್ತು ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ. ಈ ರೀತಿ ನಾವು ಹಾಟ್ ವಾಟರಲ್ಲಿ ಲೆಮನ್ನು ಮತ್ತು ಹನಿ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಫ್ಯಾಟ್ ಕೂಡ ಬರ್ನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ಇದನ್ನು ಕಂಟಿನ್ಯೂಸ್ ಆಗಿ 21 ಡೇಸು ಕನ್ಸ್ಯೂಮ್ ಮಾಡಬೇಕು, ಆಗಲೇ ರಿಸಲ್ಟ್ಸು ನಮಗೆ ಸಿಗುತ್ತೆ. ಸೊ ಅದಾದಮೇಲೆ ಪುಟಾಣಿಗೆ ಹಾಲೆಲ್ಲ ಕುಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ನಾನು, ಚಿನ್ನು ಮತ್ತು ಪುಟಾಣಿನೂ ನಮ್ಮ ಮುದ್ದಿನ ಚಿಂಟು ಜೊತೆ ಒಂದು ವಂಡರ್ಫುಲ್ ಮಾರ್ನಿಂಗ್ ವಾಕ್ ಹೊಟ್ಟಿದ್ವಿ. ಆ ನೇಚರ್ ಮಧ್ಯೆ ಆ ತಂಪಾದ ಗಾಳೀಲಿ ನಮ್ಮ ಪುಟಾಣಿ ಮತ್ತು ನಮ್ಮ ಮುದ್ದು ಚಿಂಟು ಜೊತೆಯಲ್ಲಿ ಆಡ್ತಾ ಮತ್ತು ನನ್ನ ಚಿನ್ನು ಜೊತೆಯಲ್ಲಿ ವಾಕ್ ಮಾಡ್ತಾಯಿದ್ರೆ ಅದೇನೋ ಒಂದು ಕನಸಿನ ಲೋಕ ಥರನೇ ಅನ್ನಿಸ್ತು ನನಗೆ. ಸೀರಿಯಸ್ಲಿ ಒಂದು ಮೂವಿಯಲ್ಲಿ ಬರೋ ಅಂಥ ಒಂದು ಫೀಲ್ ಬರುತ್ತಲ್ಲ, ಆ ಥರ ಏನೋ ಒಂಥರ ಕ್ಯೂಟ್ ಫ್ಯಾಮಿಲಿ ಫೀಲ್ ಬಂತು. ನಮ್ಮ ಚಿಂಟುನ ಸುಮಾರು ಸತಿ ಈ ಥರ ಕರ್ಕೊಂಡು ಹೋಗಬೇಕು, ನಮ್ಮ ಪುಟಾಣಿ ಜೊತೆನೂ ಆಟಾಡೋಕ್ಕೆ ಬಿಡಬೇಕು ಅಂತ ಆಸೆ ಇತ್ತು. ಅದು ಇವತ್ತು ನೆರವೇರ್ತು ಅಂತ ಹೇಳ್ಬೋದು. ಸೀರಿಯಸ್ಲಿ ಅವನ್ನ ವಾಕಕ್ಕೆ ಕರ್ಕೊಂಡು ಹೋದರೆ ಎಳೆದು ಬಿಸಾಕ್ಬಿಡ್ತಾನೆ, ಅಷ್ಟು ಸ್ಟ್ರಾಂಗ್ ಅವನು. ಯಾವಾಗಲೂ ಅಷ್ಟೇ ಚಿನ್ನುನೇ ಅವನ್ನ ಕರ್ಕೊಂಡು ಹೋಗೋದು ವಾಕ್ಗೆ. ಬಟ್ ಇವತ್ತು ನಾನು ಟ್ರೈ ಮಾಡೇ ಬಿಡ್ತೀನಿ ಕೊಡಿ ಅಂತ ಕರ್ಕೊಂಡು ಹೋದೆ. ಅದೇನೋ ಒಂದು ಕನ್ಸಿಲ್ ಲೋಕದ ಥರ ರಿಫ್ರೆಶಿಂಗ್ ಆಗಿತ್ತು ಸೀರಿಯಸ್ಲಿ. ನೀನು ಹ್ಯಾಂಡ್ ಫೀಡ್ ಮಾಡಿಸ್ಬಿಡು ಮತ್ತೆ. ಬೆಳಗ್ಗೆಯಿಂದ ತುಂಬಾ ಖುಷಿಯಾಗಿದ್ದಿದ್ದು ನಾವು. ಮನೆಗೆ ಬರೋಷ್ಟೊತ್ತಿಗೆ ಒಂದು ಬ್ಯಾಡ್ ನ್ಯೂಸ್ ಕಾದಿತ್ತು. ಮನೆ ಒಳಗಡೆ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತಾಗಿದ ಮೇಲೆ ನಮ್ಮ ಚಿಂಟು ಜಾಸ್ತಿ ಬೊಗಳ್ತಿದ್ದ, ಹೋಗಿ ಕೇಜ್ ಹತ್ರ ಹಾರಾಡೋದು ಅದೆಲ್ಲ ಮಾಡ್ತಿದ್ದ. ಏನಕ್ಕೆ ಈ ಥರ ಮಾಡ್ತಿದ್ದಾನೆ ಅಂತ ಹೋಗಿ ನಮ್ಮ ಮನೆಯವ್ರು ನೋಡಿದ್ರೆ ಬರ್ಡು ಸತ್ತೋಗ್ಬಿಟ್ಟಿದೆ ಪಾಪ ಮರಿ. ಅದು 2 ದಿವಸದಿಂದ ಕೆಳಗಡೆ ಬಿದ್ದೋಗ್ತಿತ್ತು. ಯಾವಾಗ ಬಿದ್ದಿದ್ರೂ ನಮ್ಮ ಚಿಂಟು ಜಾಸ್ತಿ ಬೊಗಳ್ತಾನೆ ಇರ್ತಿದ್ದ. ಅಂದರೆ ಬರ್ಡ್ಸ್ ಎಲ್ಲ ಭಯ ಬಿದ್ದು ಅದನ್ನು ತೆಗೆದಿಡೋವರೆಗೂ ಸಮಾಧಾನನೇ ಆಗ್ತಾ ಇರಲಿಲ್ಲ. ಸೊ ಇವತ್ತು ಸಡನ್ನಾಗಿ ಸತ್ತೋಯ್ತು ಅಲ್ವಾ, ನೋಡಿ ತುಂಬಾ ಬೇಸರ ಆಯಿತು. ಅದು ಹೊಸ ಪೇರ್ಸು ಮರಿ ಹಾಕಿದೆ ಅನಿಸುತ್ತೆ, ಅದಕ್ಕೇನೆ ಅದು ಫೀಡ್ ಸರಿಯಾಗಿ ಕೊಡ್ದಿರೋ ಆ ಥರ ಸತ್ತೋಯ್ತು ಅಂತ ಅನ್ನಿಸ್ತು. ಬಟ್ ಮೇ ಬಿ ನೆಕ್ಸ್ಟ್ ಟೈಮಿಂದ ಹ್ಯಾಂಡ್ ಫೀಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನೂ ಸ್ವಲ್ಪ ಮರಿಗಳಿದ್ದಾವೆ, ಸೊ ಅದಕ್ಕೆ ಚಿನ್ನು ಹೇಳ್ತಿದ್ರು ಇದಕ್ಕೆ ಮೇಲೆ ಹ್ಯಾಂಡ್ ಫೀಡೇ ಮಾಡಿಬಿಡ್ತೀನಿ ಅಂತ. ಆದರೂ ಅದು ಸತ್ತೋಯ್ತಲ್ಲ, ತುಂಬಾ ಬೇಸರ ಆಗೋಯ್ತು. ಏನೋ ಯಾರ ದೃಷ್ಟಿ ಬಿತ್ತೋ ಅಂತ ಹೇಳ್ತಿದ್ರು ಅಮ್ಮ. ಇವತ್ತು ಜಸ್ಟು ಡಿಜಿಟಲ್ ಡಿಟಾಕ್ಸಿಂಗ್ ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿಗೆ ಇದೊಂದು ಬೆಂಚ್ ಮಾರ್ಕ್ ಡೇ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಮಾಮನವ್ರ ಬರ್ಡೇ, ಸೊ ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಬಾರ್ಬಿಕ್ಯೂ ಅಲ್ಲಿ ಟೇಬಲ್ ಬುಕ್ ಮಾಡಿದ್ವಿ. ಅವ್ರಿಗೆ ಈ ರೀತಿ ರೆಸ್ಟೋರೆಂಟ್ಸ್ಗೆಲ್ಲ ಹೋಗೋದಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಲಂಚ್, ಫ್ಯಾಮಿಲಿ ಲಂಚ್ ಹೊರಗಡೆ ಮಾಡೋಣ ಅಂತ ಹೇಳಿ ಬುಕ್ ಮಾಡಿದ್ವಿ. ಅದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನನಗೆ ಮದುವೆ ಆಗಿ 7 ಇಯರ್ಸ್ ಆಯಿತು. ಬಟ್ ಇಷ್ಟು ವರ್ಷದಲ್ಲಿ ಯಾವತ್ತೂ ರೆಸ್ಟೋರೆಂಟ್ಗೆ ಎಲ್ಲರೂ ಒಟ್ಟಿಗೆ ಹೋಗೋ ಅಂಥ ಒಂದು ಅವಕಾಶ ಸಿಗಲಿಲ್ಲ. ಅಂದರೆ ಒಂದು ಬ್ಯೂಟಿಫುಲ್ ಡೇಸು ಸ್ಟಾರ್ಟ್ ಆಗೋದಕ್ಕೆ ಮೊದಲೇನೆ ಹೇಳಿದ್ನಲ್ವ, ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಾವು ದೂರ ಆಗುವಂಥ ಪರಿಸ್ಥಿತಿ ಬಂದಿತ್ತು ಅಂತ. ಸೊ ರಿಯೂನಿಯನ್ ಆದಮೇಲೆ ಈ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ಎಸ್ಪೆಷಲಿ ನನಗೆ ಒಂಥರ ಇದು ಕನಸು ಅಂತಲೇ ಹೇಳ್ಬೋದು. ಚಿನ್ನು ಪೇರೆಂಟ್ಸ್ ಜೊತೆ ನಾನು, ಅಮ್ಮ ಎಲ್ಲರೂ ಒಟ್ಟಿಗೆ ಇದ್ದಿದ್ದ ದಿನಗಳು ತುಂಬಾ ಚೆನ್ನಾಗಿದ್ವು. ಅಂದರೆ ಮದುವೆ ಆಗಿದ್ದು ಹೊಸದ್ರಲ್ಲಿ ನಾವೆಲ್ಲ ಒಂದೇ ಮನೇಲಿ ಇದ್ವಲ್ಲ, ಸೊ ಆಗ ಹೊಸ ಮನೆ ಕಟ್ಟಿದ್ವಿ. ಆ ಮನೇಲಿ ಏನೋ ಒಂಥರ ತುಂಬಿದ್ದು ಮನೆ, ಒಂಥರ ತುಂಬ ಸಂತೋಷ ತುಂಬಿತ್ತು. ನಾವು ಜೊತೆಯಲ್ಲಿ ತಿರುಪತಿಗೆ ಹೋಗಿದ್ವಿ. ಆ ಟೆಂಪಲ್ ಟ್ರಿಪ್ ಒಂದೇನೇ ಲಾಸ್ಟು. ಅದಾದಮೇಲೆ ಯಾರು ಕಣ್ಣು ಬಿತ್ತೋ ಏನೋ, ಎಲ್ಲಿಗೂ ನಾವು ಹೋಗೋಕ್ಕೂ ಆಗಲಿಲ್ಲ, ಮತ್ತು ಫ್ಯಾಮಿಲಿ ಸೆಪ್ರೇಷನ್ನು ಆಗೋಯ್ತು.
ಬಟ್ ಈಗ ಈ ಸುದಿನ ಬಂತು ಅಂತ ಹೇಳಿ ನನಗೆ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ, ನನಗೂ ಚಿನುಗೂ ತುಂಬ ಅಂದರೆ ತುಂಬಾ ಸಂತೋಷ ಆಯಿತು. ಅದನ್ನು ಸಂತೋಷ ಅನ್ನೋದಕ್ಕಿಂತ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಮತ್ತು ಹಿತವಾಗಿ ಅನ್ನಿಸ್ತಿತ್ತು. 7 ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮು ನನ್ನ ತಾಯಿ ಮತ್ತು ನನ್ನ ಅತ್ತೆ ಮಾವ ಇಬ್ಬರೊಟ್ಟಿಗೆ ಸೇರಿ ರೆಸ್ಟೋರೆಂಟ್ಗೆ ಬಂದಿರೋದು. ನನ್ನ ಈ ಇಡೀ ಕುಟುಂಬನ ಒಂದೇ ಸೂರಿನಡಿ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ನನ್ನ ಲೈಫಲ್ಲಿ ಒಂದು ಡ್ರೀಮ್ ಡೇ ಆಗಿತ್ತು. ಅದಿವತ್ತು ನನಸಾಗೋಯ್ತಲ್ವಾ, ಒಂಥರ ಸಖತ್ ಖುಷಿ ಆಯಿತು ಸೀರಿಯಸ್ಲಿ. ಅಯ್ಯೋ, ನಮ್ಮ ಸಾತ್ವಿಕ್ ಪುಟ್ಟಂಗೆ ಇಬ್ಬರು ಅಜ್ಜಿಂದಿರು ಅಷ್ಟೇ ಬಾಚಿ ಬಾಚಿ ಪ್ರೀತಿ ಕೊಡ್ತಿದ್ರು. ಅದನ್ನು ಕಣ್ ತುಂಬ್ಕೊಳ್ಳೋದೇ ಏನೋ ಒಂಥರ ಸಂತೋಷ. ಸೀರಿಯಸ್ಲಿ ಎಲ್ಲ ಮೂಮೆಂಟ್ಸು ಅಷ್ಟು ಹ್ಯಾಪಿಯಾಗಿತ್ತು. ಈ ಎಲ್ಲರೂ ಒಟ್ಟಿಗೆ ಕೂತು ಹರಟೆ ಹೊಡಿತಾ ಹಳೆ ನೆನಪುಗಳನ್ನ ಹಂಚ್ಕೊಳ್ತಾ ಆ ಬೊಫೆ ಊಟನ ಸೌದಿದ್ದು ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನನಗೆ. ನಾವೆಲ್ಲರೂ ಒಟ್ಟಿಗೆ ಇರೋ ಅಂಥ ಮೂಮೆಂಟ್ಸ್ ಇದೆಯಲ್ಲ, ಬ್ಲಿಸ್ಫುಲ್ ಸೀರಿಯಸ್ಲಿ. ಕಲ್ಲು ಕಲ್ಲು ನುಗ್ಗು ಕಲ್ಲು ಕೇಳಿ ಕಲ್ಲು ಕಲ್ಲು. ಅಯ್ಯೋ ನಮ್ಮ ಪುಟಾಣಿ ತುಂಬಾ ಜಲಸ್ ಆಗ್ಬಿಟ್ಟ. ಅವ್ರ ಅಪ್ಪಾಚಿ ಬಂದು ಅವ್ರ ಪಪ್ಪನ ಹಿಡ್ಕೊಂಡು ಮುದ್ದು ಮಾಡ್ತಿದ್ರು ಅಲ್ವಾ, ಸೊ ಅವನಿಗೆ ಒಂಥರ ಅನ್ನಿಸ್ತಿತ್ತು. ಬಟ್ ಏನೋ ಒಂಥರ ಮುಗ್ಧತೆ ಮಕ್ಕಳಲ್ಲಿ, ಆ ಜಲಸ್ ಫೀಲಿಂಗ್ ಕೂಡ ಒಂಥರ ಕ್ಯೂಟಾಗಿ ಅನಿಸುತ್ತೆ. ಈ ಫ್ಯಾಮಿಲಿ ಪಿಕ್ಚರ್ಸ್ನೆಲ್ಲ ನೋಡ್ತಿದ್ರೆ ಒಂಥರ ತುಂಬ ಖುಷಿ ಕೊಡುತ್ತೆ. ಅಂದರೆ ಇಷ್ಟೇ ಅಲ್ವಾ ಬಯಸೋದು, ಯಾವುದೇ ಜೀವ ಆದ್ರೂ ಹ್ಯಾಪಿಯಾಗಿರಬೇಕು ಅಷ್ಟೇನೆ ಫ್ಯಾಮಿಲಿ ಜೊತೆಯಲ್ಲಿ ಅಂತ. ಹ್ಯಾಪಿ ಬರ್ಡೇ ಅಪ್ಪ. ಹ್ಯಾಪಿ ಬರ್ಡೇ. ನಾವು ನೀನದ ಬರ್ಡೇ ಬಾಯ್ ಬಿಡುನು. ಹ್ಯಾಪಿ ಬರ್ಡೇ ಅಪ್ಪ. ಇನ್ನು ಲಂಚ್ ಮುಗಿಸಿದ್ಮೇಲೆ ಅಪ್ಪನಿಗೆ ಒಂದು ಪುಟ್ಟ ಸರ್ಪ್ರೈಸ್ ಇತ್ತು. ಅದು ಕೇಕ್ ಕಟ್ಟಿಂಗ್ ಅರೇಂಜ್ ಮಾಡಿದ್ವಿ. ಅವ್ರು ತುಂಬಾ ಎಮೋಷ್ನಲ್ ಆಗಿಬಿಟ್ರು. ನಾನು 55 ವರ್ಷದ ಜೀವನದಲ್ಲಿ ಯಾರೂ ನನಗೆ ಈ ರೀತಿ ಹುಟ್ಟುಹಬ್ಬನ ಇಷ್ಟು ಸಂತೋಷವಾಗಿ ಮತ್ತು ಇಷ್ಟು ದೊಡ್ಡದಾಗಿ ಆಚರಿಸ್ಲಿಲ್ಲ ಅಂತ ಹೇಳಿ ಅವರೊಂಥರ ಫೀಲ್ ಆಗೋ ಥರ ಹೇಳಿದ್ರಲ್ಲ, ನನಗೆ ಒಂಥರ ಕಣ್ಣಲ್ಲಿ ನೀರು ಬರೋಂಗೆ ಆಗೋಯ್ತು. ಆ ಬರ್ಡೇ ಸಾಂಗ್ನ ಪ್ಲೇ ಮಾಡಿದ್ರು ಅಲ್ವಾ ಲೌಡಾಗಿ, ಅವ್ರಿಗೊಂಥರ ಸ್ಪೆಷಲಾಗಿ ಫೀಲ್ ಆಯಿತು. ಅವ್ರ ಮುಖದಲ್ಲಿ ಮೂಡ್ ಬಂತಲ್ಲ ಆ ನಗು, ಇಡೀ ಕುಟುಂಬದ ಖುಷಿ ನನ್ನ ಈ ಡ್ರೀಮ್ ಡೇನ ಇವತ್ತು 100ಕ್ಕೆ 100ರಷ್ಟು ಸಕ್ಸಸ್ಫುಲ್ ಮಾಡಿಸ್ತು. ಫ್ಯಾಮಿಲಿ ಜೊತೆಲಿ ಒಟ್ಟಿಗೆ ನಿಂತು ಕ್ಲಿಕ್ ಮಾಡಿಸ್ಕೊಂಡಂಥ ಎಲ್ಲ ಪಿಕ್ಚರ್ಸು ನನ್ನ ಫೇವ್ರೇಟ್ ಆಗೋದ್ವು. ನೇಚರ್ ಮಡ್ಲಲ್ಲಿ ಶುರುವಾಗಿದ್ದ ದಿನ ಹೀಗೆ ಫ್ಯಾಮಿಲಿ ಪ್ರೀತಿ ಮತ್ತು ಬ್ಲೆಸ್ಸಿಂಗ್ಸ್ ಜೊತೆ ಎಂಡ್ ಆಯಿತು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಡಿಜಿಟಲ್ ಪ್ರಪಂಚದಿಂದ ದೂರ ಇದ್ದಾಗ ಮಾತ್ರ ನಮಗೆ ಇಂಥ ನಿಜವಾಗಿರೋ ಅಂಥ ಸಂತೋಷದ ಕ್ಷಣಗಳು ಸಿಗೋದಲ್ವಾ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.